ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಕುಶಾಲನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ಮತಗಟ್ಟೆಯಲ್ಲಿ ಇಂದು ಮತ ಚಲಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಕೆ ಮಂಜುನಾಥ್ ಕುಮಾರ್, ಶಿಕ್ಷಕ ಸಹೋದ್ಯೋಗಿಗಳು ಮತ್ತು ಶಿಕ್ಷಕ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಸಚಿವರು, ಶಾಸಕರು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದಾರೆ. ಹಾಗಾಗಿ ನನ್ನ ಗೆಲುವು ಸುಲಭ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹಿಂದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮಾಡಿದಂತಹ ಅನಾಹುತದಿಂದ ಸರ್ಕಾರಿ ನೌಕರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅನುದಾನಿತ ಶಿಕ್ಷಕರು ಪಿಂಚಣಿ ವಂಚಿತರಾಗಿ 60 ವರ್ಷಗಳ ನಂತರ ಪಿಂಚಣಿ ನೀಡುವುದಿಲ್ಲ ಎಂಬ ದುರಸ್ತಿಗೆ ತಂದಿಟ್ಟಿದ್ದಾರೆ. ಪ್ರಮೋಷನ್ ಆದ ಶಿಕ್ಷಕರಿಗೆ ಸಂಬಳ ಕಡಿಮೆ ಎಂಬ ಅವೈಜ್ಞಾನಿಕ ಆದೇಶವಿದೆ ಮತ್ತು ಖಾಸಗಿ ಶಿಕ್ಷಕರಿಗೆ ವೈದ್ಯಕೀಯ ಸವಲತ್ತು ನೀಡುವುದು, ಇನ್ಶೂರೆನ್ಸ್ ವ್ಯವಸ್ಥೆ ಮಾಡುವುದು, ಖಾಸಗಿ ಸಂಸ್ಥೆಗಳಿಗೆ ನವೀಕರಣಗೊಳಿಸುವಂಥ ಈ ಎಲ್ಲ ಹೊಣೆಗಾರಿಕೆ ಶಿಕ್ಷಕನಾಗಿ ನನಗೆ ಅರಿವಿದೆ ಎಂದು ತಿಳಿಸಿದರು. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇಲ್ಲ. ಭಾಳ ಸೂಚನೆಯೊಂದಿಗೆ ಸುಮಾರು 6 ಜಿಲ್ಲೆಗಳಲ್ಲಿ ಮತದಾನ ಆರಂಭ ಆಗಿದೆ. ನಾವಿದೆ ಕುಶಾಲನಗರ ಮಾದರಿ ಪ್ರಾಥಮಿಕ ಶಾಲೆ. ಇದೇ ಶಾಲೆಯಲ್ಲಿ ನಾನು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದೆ ಪ್ರಭಾರವಾಗಿ. ಈ ಒಂದು ಸಂದರ್ಭ ಮತ ಚಲಾವಣೆಯನ್ನು ಮಾಡಿ ಎಲ್ಲ ಜಿಲ್ಲೆಗಳ ಇಷ್ಟು ದಿವಸಗಳ ಸಮೀಕ್ಷೆಯನ್ನು ನೋಡಿದಾಗ ಅಭೂತಪೂರ್ವವಾದಂಥ ಬೆಂಬಲವನ್ನು ನನ್ನ ಎಲ್ಲ ಶಿಕ್ಷಕ ಸಹೋದ್ಯೋಗಿಗಳು ಮತ್ತು ಶಿಕ್ಷಕ ಸಂಘಟನೆಗಳು ಎಲ್ಲರೂ ಕೂಡ ಅಭೂತಪೂರ್ವವಾದಂಥ ಬೆಂಬಲವನ್ನು ನೀಡಿದ್ದಾರೆ. ಹಾಗೆಯೇ ನನ್ನ ಪಕ್ಷದ ವರಿಷ್ಠರು, ಎಲ್ಲ ಸಚಿವರು, ಶಾಸಕರುಗಳು, ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ನಡೆಸಿದ್ದಾರೆ. ಗೆಲ್ಲುವಂಥ ಎಲ್ಲ ಸೂಚನೆಗಳು ಕಂಡುಬಂದಿದೆ. ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟಿದೆ. FPS ನ್ಯೂ ಪೆನ್ಷನ್ ಸ್ಕೀಮ್ ರದ್ದಾಗಬೇಕಾಗಿದೆ. ಹಿಂದೆ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಮಾಡಿದಂಥ ಅನಾಹುತದಿಂದ ಸರ್ಕಾರಿ ನೌಕರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅನುದಾನಿತ ಶಿಕ್ಷಕರು ಅವರು ಪಿಂಚಣಿ ವಂಚಿತರಾಗಿ 60 ವರ್ಷಗಳ ನಂತರ ಅವರಿಗೆ ಪೆನ್ಷನ್ ಇಲ್ಲ ಅನ್ನುವಂಥ ದುಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಮತಯಾಚನೆ ಮಾಡಿದರು. ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಮಾತನಾಡಿದರು ಮತ್ತು ನಟೇಶ್ ಗೌಡ ಮಾತನಾಡಿದರು. ಈ ಸಂದರ್ಭ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಪುರಸಭೆ ಸದಸ್ಯ ಹರೀಶ, ಕುಶಾಲನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್, ಪುರಸಭೆ ಸದಸ್ಯರಾದ ಪ್ರಕಾಶ್, ಶಿವಶಂಕರ್ ಮತ್ತಿತರರು ಹಾಜರಿದ್ದರು. ಎಲ್ಲ ನೋಡಿ ಮತಗಟ್ಟೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಚುನಾವಣೆ ನಡೆಸಿದ್ದು ನಮ್ಮ ಅಭ್ಯರ್ಥಿಯಾದ 2 ಜೋಡಿ ಮಂಜುನಾಥ್, ಒಂದು ಕೆಕೆ ಮಂಜುನಾಥ್ ಕುಮಾರ್ ಮತ್ತು ಒಂದು ಆಯನೂರು ಮಂಜುನಾಥ್, ಎರಡೂ ಚುನಾವಣೆ ಹೆಚ್ಚಿನ ಮತ ಹೆಚ್ಚಾಗ್ತದೆ. ಖಂಡಿತವಾಗ್ಲೂ ಈ ಸಲ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಮುಂದೆಲ್ಲ ಚುನಾವಣೆಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರು ಹಾಗೆ ಶಿಕ್ಷಕರು ಎಲ್ಲರೂ ಸಹಕಾರ ಕೊಟ್ಟು ಬೆಂಬಲ ಸೂಚಿಸಿ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗೆಲುವು ನಿಶ್ಚಿತ. ನೀವು